ಸೆಕೆಂಡ್ ಹೆಡಿಂಗ್ 5th ಕ್ವಶನ್. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಪ್ಯಾರಾಗ್ರಾಮ್. ಅಂದ್ರೆ ಇದು ಪ್ಯಾರಾಗ್ರಾಮ್ ಅಂತ ತಗೋಬೇಕು. ಏನ್ ಕಂಡಿಬೇಕು? XYZ ಕಂಡಿಬೇಕು. ಸೊ X Y Z ಕಂಡಿಡಬೇಕು. ಓಕೆನಾ? ಇದು ಪ್ಯಾರಾಗ್ರಾಮ್ ಅಂದ್ರೆ ಇದು 112 ಅಂದ್ರೆ Y ಕೂಡ 112 ಇರ್ತಾನೆ. ಇವರಿಬ್ರು ಅಪೋಸಿಟ್ ಆಂಗಲ್. ಸೊ Y ಇಸ್ ಈಕ್ವಲ್ ಟು ಏನ್ ಬರೀಬಹುದು? 112 ಬರೀಬಹುದು. ರೀಸನ್ ಏನು? ಅಪೋಸಿಟ್ angles of a parallelogram are equal ಅಂತ ಬರೀಬಹುದು. ಓಕೆ, ಸೊ y ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ನೀವು ಇಲ್ಲಿ. ಈಗ ನಿಮಗೆ ಟ್ರಯಾಂಗಲ್ ಕಾಣ್ತಾ ಇದೆನಾ? ಈಗ ನೀವು ನೋಡಿದ್ರೆ ಓಕೆ, ಇದು ಚಿಕ್ಕ ಟ್ರಯಾಂಗಲ್ ಕಾಣ್ತಾ ಇದೆನಾ? ಸೊ ಇದು y ಅಂತೆ, ಇದು x, ಈ ಆಂಗಲ್ ಬಂದು 40. ಟ್ರಯಾಂಗಲ್ ಅಂದ್ರೆ ಇವ್ರು 3 ಆಂಗಲ್ ಸೇರಿದ್ರೆ ಎಷ್ಟಿರ್ಬೇಕು? 180 ಡಿಗ್ರಿ ತಾನೆ. ಸೊ ಏನ್ ಬರೀಬಹುದು? 40 ಪ್ಲಸ್ y ಪ್ಲಸ್ x ಇಸ್ ಈಕ್ವಲ್ ಟು 180 ಅಂತ ಬರೀಬಹುದು. ರೀಸನ್ ಏನು? ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಸೊ ಟ್ರಯಾಂಗಲ್ ಅಲ್ಲಿ ಎಲ್ಲ ಆಂಗಲ್ ಆಡ್ ಮಾಡಿದ್ರೆ 180. ಈಗ 40. ಸೊ y ವ್ಯಾಲ್ಯೂ ಎಷ್ಟು? 112 ಪ್ಲಸ್ x ಈಕ್ವಲ್ ಟು 180. ಇವರಿಬ್ಬರು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 152 ಪ್ಲಸ್ ಎಕ್ಸ್ ಈಕ್ವಲ್ ಟು 180. ಎಕ್ಸ್ ಈಕ್ವಲ್ ಟು ಏನು? 180 ಪ್ಲಸ್ 152 ಹಾಕೊಡೋದ್ರೆ ಮೈನಸ್ 152. ಓಕೆ, ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ? 180ನ 152 ಹೋದ್ರೆ 28 ಡಿಗ್ರಿ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು? 28 ಡಿಗ್ರಿ ಬಂತು. ಓಕೆ, ನಾನು ಅವಾಗೇ ನಿಮಗೆ ಏನು ಹೇಳಿದೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಏನು ಹೇಳ್ರಿ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂದ್ರೆ ಜಡ್ ಶೇಪ್ ಆಂಗಲ್ ಈಕ್ವಲ್ ಇರ್ತದೆ. ಇದು ಎ ಬಿ ಇದ್ರೆ ಇವರಿಬ್ರು ಈಕ್ವಲ್ ಇರ್ತಾರೆ. ಆ ಜಡ್ ಹಿಂಗನ ಇರ್ಬೋದು, ಇಲ್ಲ ಉಲ್ಟಾ ಆದ್ರೂ ಇರ್ಬೋದು. ಓಕೆ, ಇಲ್ಲ ಎನ್ ಶೇಪ್ ಅಲ್ಲಾದ್ರೂ ಇರ್ಬೋದು. ಓಕೆ, ಇಲ್ಲ ಉಲ್ಟಾ ಎನ್ ಆದ್ರೂ ಇರ್ಬೋದು ಹಿಂಗೆ. ಓಕೆ, ಸೊ ಅವಾಗ ಏನಾಗುತ್ತೆ? ಎ ಬಿ. ಸೊ ಹಿಂಗಿದ್ದಾಗ ಎ ಬಿನ ನಾವು ಏನ್ ಬರೀಬೋದು? ಈಕ್ವಲ್ ಅಂತ ಬರೀಬಹುದು. ಅದೇ ರೀತಿ ಇಲ್ಲಿ ನೋಡಿದ್ರೆ ನಿಮಗೆ ಜಡ್ ಕಾಣ್ತಾ ಇದೆನಾ? ಜಡ್ ಶೇಪ್ ಕಾಣ್ತಾ ಇದೆನಾ ಇಲ್ಲಿ? ಓಕೆ, ಇದು ಎಕ್ಸ್, ಇದು ಏನಿದೆ? ಝೆಡ್. ಅಂದ್ರೆ ಇವರಿಬ್ರು ಈಕ್ವಲ್ ಅಂತ ಬರೀಬೋದಾ? ಸೊ ಏನ್ ಬರೀಬಹುದು? ಝೆಡ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಎಕ್ಸ್ ಎಷ್ಟು? 28 ಡಿಗ್ರಿ ಅಂತ ಬರೀಬಹುದು. ಇಲ್ಲಿ ರೀಸನ್ ಏನ್ ಬರ್ತೀವಿ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರೀತೀವಿ. ಓಕೆನಾ? ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು, ವೈ ವ್ಯಾಲ್ಯೂ ಗೊತ್ತಾಯ್ತು, ಝೆಡ್ ವ್ಯಾಲ್ಯೂ ಕೂಡ ಗೊತ್ತಾಯ್ತು.